ಹಾಯ್ ಹಲೋ ವೆಲ್ಕಮ್ ಟು ವಾರದಿ ಫ್ಯಾಷನ್ಸ್. ನಾನಿವತ್ತು ಬೆಳಿಗ್ಗೆನೇ ಮಿನಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಾನು ನಮ್ಮ ಹಸ್ಬೆಂಡು ನಮ್ಮ ಪಾಪು ಮೂವರೂ ಬೆಳಿಗ್ಗೆನೇ ಹೊಲದ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ. ಹೇಗೆ ನಡೀತಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ಏನೇನು ನಡೀತಾ ಇದೆ ಕೆಲಸ ಅಂತ ಹೇಳಿಬಿಟ್ಟು. ಹಾಗೇನೇ ಪಾಪುಗೆ ಟಿಫನ್ ತೊಗೋಬೇಕಿತ್ತು. ಟಿಫನ್ ತೊಗೊಂಡು ಹೋಗೋಣ, ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪುಗೆ ಮಾತ್ರ ಟಿಫನ್ ತೊಗೊಳ್ತಾ ಇದ್ದೀವಿ. ನಾವು ರೆಗ್ಯುಲರಾಗಿ ನಾವು ಇಲ್ಲೇ ಟಿಫನ್ಸ್ನ ತೊಗೊಳ್ಳೋದು. ನೀವು ಯಾರಾದರೂ ಇಲ್ಲಿ ತಿಂದಿದ್ರೆ ಕಮೆಂಟ್ನ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟಿಫನ್ನು. ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ ಟಿಫನ್ ತೊಗೊಳೋದಕ್ಕೆ ಅಂತ ಹೇಳಿಬಿಟ್ಟು. ಇದೇ ಹೋಟೆಲ್ಲೇನೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಹೇಳಿ, ನಾನು ನಿಮಗೆ ಹೇಳ್ತೀನಿ. ಹಾಗೆಯೇ ನಮ್ಮ ಹೊಲದ ಹತ್ರ ನಾಯಿಗಳಿದೆ, ಅದಕ್ಕೆ ಬಿಸ್ಕೆಟ್ನ ತೊಗೊಳ್ತಿದ್ದಾರೆ ನಮ್ಮ ಹಸ್ಬೆಂಡು. ಹಾಗೆ ನಮ್ಮ ಪಾಪು ಇವರಿಬ್ರು. ಇದೇ ಸರ್ಕಲ್ ಹತ್ರನೇ ಬರುತ್ತೆ. ಅದು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ ಎಲ್ಲಿ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ಹಾಗೆ ನಮ್ಮ ಹಸ್ಬೆಂಡು ಟಿಫನ್ ತೊಗೊಂಡಿದ್ದಾರೆ. ಟಿಫನ್ ತೊಗೊಂಡ್ಬಿಟ್ಟು ಹಾಗೆಯೇ ಹೊರಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಇವರೇ ನಮ್ಮ ಹಸ್ಬೆಂಡು. ಆನ್ ದ ವೇ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇಲ್ಲೆಲ್ಲ ಹತ್ತಿ ಗಿಡ ಮತ್ತು ಹಾಗೆಯೇ ತೋಟ, ಅಡಿಕೆ ಗಿಡ ತುಂಬ ಜಾಸ್ತಿ ನಮ್ಮ ಕಡೆ ಬೆಳೆಯೋದು ನಾವೆಲ್ಲ. ನೋಡ್ತಾ ಇರ್ಬೋದು ಇಷ್ಟೊಂದು ಹಾಕಿದ್ದಾರೆ ಹತ್ತಿ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ಆಂಜನೇಯ ಟೆಂಪಲ್ ಇದೆ ನಾವು ಹೋಗೋ ಹತ್ರ. ಹಾಗೆ ಇದು ಸ್ಕೂಲ್, ಇದು ಶ್ರೀದೇವಿ ಸ್ಕೂಲ್. ಇದು ನಮ್ಮ ಪಾಪನ ನಾವು ಇಲ್ಲೇ ಜಾಯಿನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ವರ್ಷ. ಇದೇ ಸ್ಕೂಲ್ ತುಂಬ ಚೆನ್ನಾಗಿದೆ. ಸ್ಕೂಲ್ ಎಜುಕೇಷನ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಇದೇ ನೋಡ್ಬೋದು ನೀವು, ಇದೇ ನಮ್ಮದು ಹೊಲ. ಆಲ್ರೆಡಿ ನಾವು ಅಡಿಕೆ ಗಿಡ ಎಲ್ಲನೂ ಇಟ್ಟಿದ್ದೀವಿ ಹೊಲದಲ್ಲಿ. ಇಲ್ಲಿ ನಾವು ಬಂದುಬಿಟ್ಟು ಎಲ್ಲನೂ ಹಾಕ್ಕೊಳ್ತೀವಿ. ಏನೇನಪ್ಪ ಅಂತಂದರೆ ಬಾಳೆ ಗಿಡ ಇದೆ, ಆಲ್ರೆಡಿ ಮಾವಿನ ಗಿಡ ಇದೆ, ಎಲ್ಲ ಚಿಕ್ಕ ಚಿಕ್ಕ ಗಿಡ ಇನ್ನು ಹಾಕ್ತಾ ಇರಿದ್ದೀವಿ. ಒಂದೊಂದೇ ಗಿಡನ ಹಾಕ್ತಾ ಇರೋದು. ಹಾಗೆಯೇ ಬದನೆಕಾಯಿ, ಟೊಮೊಟೊ, ಸೊಪ್ಪು ಎಲ್ಲನೂ ಬೆಳ್ಕೊಳ್ತಾರೆ ನಮ್ಮ ಅತ್ತೆಯವರು. ಇಷ್ಟು ಬೇಕೋ ಅಷ್ಟು ಮನೆಗೆ. ಈ ಶೆಡೆ ಗಿಡ, ನಮ್ಮ ಕುರಿ ಮರಿ ಇದೆ, ಹಾಗಾಗಿ ಶೆಡೆನೂ ಹಾಕಿದ್ದೀವಿ ನಾವು. ಕುರಿ, ಮೇಕೆ, ಹಸು ಎಲ್ಲನೂ ಇದೆ ನಮ್ಮ ಮನೆಯಲ್ಲಿ. ನಾವು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದನ್ನೇ ಮನೆ ಕಟ್ತಾ ಇದ್ದೀವಿ ನಾವು ಸಿಂಪಲ್ಲಾಗಿರೋದಕ್ಕೆ ಅಂತ ಹೇಳಿಬಿಟ್ಟು. ಹಳ್ಳಿ ಮನೆ ಥರ, ಓನ್ಲಿ ಶೆಡ್ ಮಾತ್ರ ಹಾಕ್ತಾ ಇರೋದು ನಾವು. ನೋಡ್ತಾ ಇರ್ಬೋದು ಇದೇನೇ ನಮ್ಮದು ಮನೆ. ಹಾಗಾಗಿ ಏನಾದರೂ ಆಲ್ಟ್ರೇಷನ್ ಇತ್ತಾ ಅಂತ ಹೇಳ್ಬಿಟ್ಟು ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ ನಾವು. ಏನಾದರೂ ಚೇಂಜಸ್ ಇದೆಯಾ ನಾವು ಪ್ಲ್ಯಾನಿಂಗಲ್ಲಿ ಅಂತ ಹೇಳಿಬಿಟ್ಟು. ಅವರು ನಮ್ಮ ಮಾವ ಅವರು. ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ಎಂಟ್ರೆನ್ಸು. ಇದು ಬಂದುಬಿಟ್ಟು ಓಪನ್ ಕಿಚನ್ ಬಿಟ್ಟಿರೋದು ನಾವು. ಇದು ದೊಡ್ಡದು ಫುಲ್ ಹಾಲ್ ಬಿಟ್ಟಿದ್ದೀವಿ ನಾವು. ಹಾಗೆಯೇ 2 ರೂಮ್ನ ಮಾಡ್ತಾ ಇದ್ದೀವಿ ನಾವು. ಒಂದು ಸ್ಟೋರ್ ರೂಮ್ ಥರ, ಒಂದು ಬೆಡ್ರೂಮ್ ಥರ. ಇದು